ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಈ ವಾರ ನಾವು ಮಾತಾಡಕ್ಕೆ ಹೊರಟಿರುವಂಥ ಸಿನಿಮಾ ಭಕ್ತ ರಾಮದಾಸ ಅನ್ನೋ ಒಂದು ಚಿತ್ರ. ಇದು 1948ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರಕ್ಕೆ ಕೆಂಪರಾಜ್ ಅರಸ್ ಅವರ ನಿರ್ದೇಶನ ಇರುತ್ತೆ. ಈ ಚಿತ್ರವನ್ನು ನಿರ್ಮಾಣ ಮಾಡೋರು ಡಿ ಶಂಕರ್ ಸಿಂಗ್ ಅವರು. ಇದು ಮಹಾತ್ಮ ಪಿಕ್ಚರ್ಸ್ ಬ್ಯಾನರ್ ನಡಿ ಈ ಚಿತ್ರ ನಿರ್ಮಾಣಗೊಳ್ಳುತ್ತೆ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಪಿ ಕಾಳಿಂಗರಾಯರು ಮತ್ತು ಈ ಚಿತ್ರಕ್ಕೆ MS ಮಣಿ ಅವರ ಛಾಯಾಗ್ರಹಣ ಇರುತ್ತೆ. ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋರು ಕೆಂಪರಾಜ್ ಅರಸ್ ಅವರು, ಸುಮತಿ ಅವರು ಹಾಗೂ ವಿಮಲಾ ಅವರು. ಈ ಚಿತ್ರದ ಕಥಾಸಾರಾಂಶ ಏನು ಅಂತಂದರೆ, ರಾಮ ಭಕ್ತನಾದ ರಾಮದಾಸನು ರಾಮನ ಒಂದು ಮಂದಿರನ ಕಟ್ಟಲೇಬೇಕು ಅನ್ನೋ ಒಂದು ಧ್ಯೇಯನ ಇಟ್ಕೊಂಡಿರ್ತಾನೆ. ಅವನು ಚಿಕ್ಕಂದಿನಿಂದಲೂ ರಾಮ ಭಕ್ತ ಮತ್ತು ರಾಮನಾಮ, ರಾಮನ ಕೀರ್ತನೆಗಳು ಮತ್ತು ಭಜನೆಗಳನ್ನ ಹಾಡ್ತಾ ಜಗತ್ತಿಗೆಲ್ಲ ರಾಮನ ಬಗ್ಗೆ ಸಂದೇಶವನ್ನು ಸಾರ್ತಾ ಹೊರಟಿರ್ತಾನೆ. ಆದರೂ ನಾನಾ ಕಷ್ಟಗಳು ಬರ್ತವೆ. ಎಷ್ಟೇ ಕಷ್ಟಗಳು ಬಂದ್ರೂ ಅವನ ಭಕ್ತಿ ಯಾವತ್ತಿಗೂ ಕುಗ್ಗೋದಿಲ್ಲ. ಕೊನೆಯಲ್ಲಿ ಅವನ ಧ್ಯೇಯ ಏನಿರುತ್ತೆ ಅದರಲ್ಲಿ ಜಯಿಸ್ತಾನೆ ಅನ್ನೋದೇ ಈ ಕಥೆಯ ಕಥಾಸಾರಾಂಶ. ಈ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂದರೆ, ಕೆಂಪರಾಜ್ ಅರಸ್ ಅವರು ನಿರ್ದೇಶನ ಮಾಡ್ತಾ ಇರ್ತಾರೆ. ಅವರು ರಾಮದಾಸನ ಪಾರ್ಟ್ಗೆ ಅವರ ಸಹೋದರನಾದ ದೇವರಾಜ್ ಅರಸ್ ಅಂದರೆ ಮುಂದೆ ಒಂದಿನ ಮುಖ್ಯಮಂತ್ರಿ ಆಗ್ತಾರೆ, ಅವ್ರನ್ನ ಒಂದು ಲುಕ್ ಟೆಸ್ಟ್ ಮಾಡ್ತಾರೆ. ನಾನಾ ಕಾರಣಗಳಿಂದ ಅದು ಸರಿ ಹೋಗೋದಿಲ್ಲ. ಆಗ ಕೆಂಪರಾಜ್ ಅರಸ್ ಅವರೇ ಈ ಪಾತ್ರವನ್ನು ಮಾಡ್ತಾರೆ. 1940ರಿಂದ 1950ನೇ ಇಸ್ವಿಯ ಕಾಲಘಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಭಕ್ತಿ ಪ್ರಧಾನ ಆಧ್ಯಾತ್ಮಿಕ ಒಂದು ಚಿಂತನೆ ಉಳ್ಳಂಥ ಚಿತ್ರಗಳಲ್ಲಿ ಭಕ್ತ ರಾಮದಾಸನು ಒಂದು ಪ್ರಮುಖ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಭಕ್ತ ರಾಮದಾಸ ಎಂಬ ಚಿತ್ರ ಎಷ್ಟೇ ಚೆನ್ನಾಗಿದ್ದರೂ ಸಂಗೀತ ಪಿ ಕಾಳಿಂಗರಾಯರ ಸಂಗೀತ ತುಂಬಾ ಆಕರ್ಷಣೆ ಇರುತ್ತೆ. ಎಲ್ಲ ಆದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಹೇಳ್ತೀವಲ್ಲ ಪರಭಾಷಾ ಹಾವಳಿ ಅಂತ, ಹಾಗೇ ಇನ್ನೊಂದು ಭಾಷೆಯ ಚಿತ್ರ ಚಂದ್ರಲೇಖ ಎಂಬ ಚಿತ್ರ ಅದೇ ಟೈಮ್ಗೆ ರಿಲೀಸ್ ಆಗುತ್ತೆ. ಜನ ಎಲ್ಲ ಆ ಚಿತ್ರದ ಕಡೆ ಹೋಗ್ತಾರೆ. ಈ ಚಿತ್ರ ಸೋಲುತ್ತೆ. ಸೊ ಪರಭಾಷಾ ಹಾವಳಿ ಅನ್ನೋದು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಬಂದಂಥದ್ದಲ್ಲ, ಆಗಿನಿಂದನೂ ಇದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. 1948ನೇ ಇಸ್ವಿಯಲ್ಲಿ ಈ ಚಿತ್ರನ ಬಿಡುಗಡೆ ಮಾಡಬೇಕು ಅಂತ ಇದ್ದಾಗ ಕೆಂಪರಾಜ್ ಅರಸ್ ಅವರ ಸ್ನೇಹಿತರೆಲ್ಲ ಹೇಳ್ತಾರೆ, ಈಗಲೂ ಚಿತ್ರ ಬಿಡುಗಡೆ ಆಗುವಾಗ ಕೆಲವೆಲ್ಲ ಸ್ನೇಹಿತರೆಲ್ಲ ಹೇಳೋ ಥರನೇ ಆವಾಗಲೂ ಅವ್ರಿಗೆ ಸ್ನೇಹಿತರು ಹೇಳ್ತಾರೆ ಏನು ಅಂದರೆ, ಈ ಚಿತ್ರದ ಮುಂದೆ ಯಾವುದು ತಮಿಳು ಚಿತ್ರ ಒಂದು ಚಂದ್ರಲೇಖ ಅಂತ ಬರ್ತಾ ಇದೆ, ಆ ಚಿತ್ರದ ಮುಂದೆ ನೀನು ಕನ್ನಡ ಸಿನಿಮಾ ಭಕ್ತ ರಾಮದಾಸ ಬಿಡ್ತಾ ಇದೆಯಾ, ಬೇಡ, ಸ್ವಲ್ಪ ದಿನಗಳಾದ ಮೇಲೆ ನಾವು ರಿಲೀಸ್ ಮಾಡೋಣ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಆಗ ಕೆಂಪರಾಜ್ ಅರಸ್ ಅವರು ಹೇಳುವಂಥ ಮಾತು, ತಮಿಳು ಚಿತ್ರ ನೋಡೋರು ತಮಿಳು ಚಿತ್ರನ ನೋಡ್ತಾರೆ, ಕನ್ನಡ ಚಿತ್ರಕ್ಕೆ ಅದರದೇ ಆದಂಥ ಪ್ರೇಕ್ಷಕ ವರ್ಗ ಇದೆ, ಅವ್ರು ಬಂದು ಕನ್ನಡ ಸಿನಿಮಾ ನೋಡ್ತಾರೆ ಅಂತ ಹೇಳಿ ಈ ಚಿತ್ರನ ರಿಲೀಸ್ ಮಾಡ್ತಾರೆ. ಸ್ನೇಹಿತರ ಮಾತನ್ನು ಕೇಳದೇ ಇರೋದು ಈ ಒಂದು ಸೋಲಿಗೆ ಕಾರಣ ಆಗಿರ್ಬೋದು ಅಂತ ನಾವು ಅಂದ್ಕೋಬೋದು. ಆ ದಿನ ರಿಲೀಸ್ ಆದ ದಿನ ಏನಾಗುತ್ತೆ, ಮ್ಯಾಟ್ನಿ ಶೋನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಆಗ್ಲೂ ಯಾರೂ ಜನ ಕಾಣ್ತಾ ಇಲ್ವಲ್ಲ ಅಂದಾಗ ಒಂದು ಮಾತು ಬರುತ್ತೆ, ಏನು ಅಂದರೆ ಅಲ್ಲಿ ಸಿನಿಮಾ ಥಿಯೇಟ್ರ್ ಫಿಲ್ ಆದಮೇಲೆ ಈ ಕಡೆಗೆ ಜನ ಬರ್ಬೋದು ಅಂತ. ಆದರೆ ಯಾವುದೇ ಜನ ಬರೋದಿಲ್ಲ. ಅಂದಿನ ಕಾಲ ಇರ್ಬೋದು ಅಥವಾ ಇಂದಿನ ಕಾಲ ಇರ್ಬೋದು, ರಿಲೀಸ್ ಟೈಮಲ್ಲಿ ಸಲಹೆಗಳು ಬಂದಾಗ ಆ ಸಲಹೆಗಳ ಮೇಲೆ ಗಮನ ಕೊಟ್ಟು ರಿಲೀಸ್ ಮಾಡದೆ ನಮಗನ್ಸ್ಕೊಂಡಾಗಲೇ ನಾವು ರಿಲೀಸ್ ಮಾಡಿಕೊಂಡು ಫ್ಲಾಪ್ ಆದಂಥ ನಿದರ್ಶನಗಳು ತುಂಬಾ ಇದ್ದಾವೆ. ಅದಕ್ಕಿದು ಒಂದು ಉದಾಹರಣೆ ಅಂತ ಹೇಳ್ತಾ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಇನ್ನೊಂದು ಚಿತ್ರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.